ಆ್ಯಕ್ಚುಲಿ ಡಾಕ್ಟರ್ ವಿಕ್ರಮ್ ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವ್ರ ತಂದೆ ನಮ್ಮ ತಂದೆ ಬಹಳ ಕ್ಲೋಸ್ ಆಗಿದ್ದರು. ಅವ್ರ ತಂದೆ ನಮ್ಮ ಫ್ಯಾಮಿಲಿ ಫಿಸಿಷಿಯನ್ ಆಗಿದ್ದರು. ಆ್ಯಂಡ್ ಇವತ್ತುವರೆಗೂ ನನಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಐ ಮೀನ್ ಫಿಂಗರ್ಸ್ ಕ್ರಾಸ್ಡ್ ಅಷ್ಟೇನು ಯಾವ ಪ್ರಾಬ್ಲಮ್ಸ್ ಇಲ್ಲ ನನಗೆ. ಬಟ್ ಏನೇ ಸಣ್ಣ ಪುಟ್ಟದಿದ್ರೂ ಐ ಆಲ್ವೇಸ್ ಕಾಲ್ ಡಾಕ್ಟರ್ ವಿಕ್ರಮ್. ಐ ಟ್ರಸ್ಟ್ ಹಿಮ್. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತು ವಿಕ್ರಮ್ ಹಾಸ್ಪಿಟಲ್ ಅಂದರೆ ಐಕಾನಿಕ್ ಹಾಸ್ಪಿಟಲ್ ಮಿಲ್ಲರ್ಸ್ ರೋಡಲ್ಲಿತ್ತು. ಸೊ ಈಗ ಹೊಸದಾಗಿ ಇದನ್ನು ಅವರು ಓಪನ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ಆಲ್ಸೋ ನದರ್ ಐಕಾನಿಕ್ ಹಾಸ್ಪಿಟಲ್. ಡಾಕ್ಟರ್ ವಿಕ್ರಮ್ ಅಂದರೆ ಇಟ್ ಹ್ಯಾಸ್ ಅ ರೆಪ್ಯುಟೇಷನ್, ಇಟ್ ಹ್ಯಾಸ್ ಎಲ್ರಿಗೂ ಗೊತ್ತಿರೋದು ಹಾಸ್ಪಿಟಲು. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಇಟ್ಸ್ ಅ 100 ಬೆಡ್ ಹಾಸ್ಪಿಟಲ್ ಆ್ಯಂಡ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಇಲ್ಲೇ ಇದ್ದಾರೆ. ಆ್ಯಂಡ್ ಐ ಟ್ರಸ್ಟ್ ಡಾಕ್ಟರ್ ವಿಕ್ರಮ್ ಆ್ಯಂಡ್ ವಿಕ್ರಮ್ ಹಾಸ್ಪಿಟಲ್. ಸೊ ಐ ಆಮ್ ಹಿಯರ್ ಟು ಸಪೋರ್ಟ್ ಹಿಮ್. ಆರೋಗ್ಯ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಪ್ಪ. ಸೊ ನೀವು ಲೈಫ್ನ ಎಂಜಾಯ್ ಮಾಡಬೇಕಂದ್ರೆ ನಿಮಗೆ ಹೆಲ್ತ್ ಇರಬೇಕು, ಗುಡ್ ಹೆಲ್ತ್. ಆ್ಯಂಡ್ ವಿದೌಟ್ ಗುಡ್ ಹೆಲ್ತ್ ಯು ಕಾಂಟ್ ಎಂಜಾಯ್ ದಿಸ್ ಲೈಫ್. ಸೊ ಹೆಲ್ತ್ ಎಸ್ಪೆಷಲಿ ಇವತ್ತು there's so much advancement in terms of technology, in terms of surgery, medicines ಆಗಲಿ ಎಲ್ಲನೂ. ಆ್ಯಂಡ್ ಐ ಗೆಟ್ ಆಲ್ ಮೈ ಇನ್ಫಾರ್ಮೇಷನ್ ಫ್ರಮ್ ಡಾಕ್ಟರ್ ವಿಕ್ರಮ್. ಆ್ಯಂಡ್ ಇವತ್ತಿನ ಪೆಪ್ಟೈಡ್ಸ್ ಆಗಲಿ ನನಗೆ ಅದ್ರ ಬಗ್ಗೆ ಏನೂ ಅಷ್ಟು ಗೊತ್ತಿಲ್ಲ. ಬಟ್ ಡಾಕ್ಟರ್ ವಿಕ್ರಮ್ ಇಸ್ ಆಲ್ವೇಸ್ ಕೈಂಡ್ ಆಫ್ ವಿ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಟುಗೆದರ್ ಆ್ಯಂಡ್ ಹಿ ಟೆಲ್ಸ್ ಮೀ ಇವತ್ತು ಏನೇನು ಬಂದಿದೆ ಹೆಲ್ತ್ ಕೇರಲ್ಲಿ ಹೊಸದಾಗಿ ಅಂತ. ಸೊ ಐ ಗೆಟ್ ಆಲ್ ಮೈ ನಾಲೆಡ್ಜ್ ಫ್ರಮ್ ಹಿಮ್. ಸೊ ಯಾ, ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಇಬ್ಬರು ನಾಯಕರ ಜೊತೆ ಬಹಳ ಒಡನಾಟದಲ್ಲಿ ಶಿವಕುಮಾರ್ ಅವ್ರ ಜೊತೆ ಕೂಡ ಹೆಚ್ಚಿನ ಒಡನಾಟ ಇದೆ. ಅವರನ್ನೇ ಮಾಡಬೇಕು ಅನ್ನುವಂಥ ಚರ್ಚೆಗಳು ಎರಡು ಬಣಗಳಾಗಿರುವಂತ ತಮಗೂ ಗೊತ್ತು. ಅವರವ್ರ ಸ್ಟ್ಯಾಂಡನ್ನು ಅವರು ತಗೊಳ್ತಾ ಇದ್ದಾರೆ. ಸಿ ಆ್ಯಕ್ಚುಲಿ ನಾನು ಡಿಸೈಡ್ ಮಾಡೋದಲ್ಲ ಇದನ್ನು, ಆಯಿತಾ. ಇದು ಸೀನಿಯರ್ ಲೀಡರ್ಸು, ಖರ್ಗೆ ಸರು, ರಾಹುಲ್ ಜಿ ಅವರು, ಸೋನಿಯಾ ಮೇಡಮ್ ಅವರು, ಕೆ.ಸಿ. ವೇಣುಗೋಪಾಲು ಮತ್ತು ಸುರ್ಜೇವಾಲ ಅವರು ಕೂತ್ಕೊಂಡು ಚರ್ಚೆ ಮಾಡೋದು, ಅವ್ರು ನಿರ್ಧಾರ ತೊಗೊಳ್ಳೋದು. ಸೊ ಇದರಲ್ಲಿ ನನ್ನೇನು ಹೇಳಿಕೆ ಇಲ್ಲ. ಅವ್ರು ಯಾರನ್ನು ಮಾಡ್ತಾರೋ ನನಗೆ ಓಕೆ. ಬಟ್ somebody capable and good enough to take care of all the problems that Karnataka is facing. ಒಂದು ಒಳ್ಳೆ ಲೀಡರು, whoever it may be, I am okay with it. So ಇಲ್ಲ, ಇದ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಯಾ ಬಟ್ ಹೊರಗಡೆಗೆ ಬೇರೆ ರೀತಿಯಲ್ಲಿ ಪೋಟ್ರೆ ಆಗುವ ರೀತಿಯಲ್ಲಿ ಕಾಣ್ತಾ ಇದೆ. ಒಂದೇ ಪಕ್ಷದಲ್ಲಿ ಇಷ್ಟೊಂದು ಗೊಂದಲಗಳು, ಬಣಗಳು, ದೊಡ್ಡ ಮಟ್ಟದ ಮೆಜಾರಿಟಿಯನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದಂತಹ ಮತದಾರರು ಇದನ್ನು ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಇಷ್ಟೊಂದು ಕನ್ಫ್ಯೂಷನ್ಸು? ಯಾಕೆ ಯಾರಾದರೂ ಒಬ್ಬರು ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಆಗ್ಬೋದಿತ್ತಲ್ವ ಅನ್ನೋದು. ಬಟ್ ಆದರೆ ಅದೇ ರಾಜಕೀಯ. ಶ್ರೀಗಳು 2.5 ವರ್ಷ ಕಾಲ ಸಿದ್ದರಾಮಯ್ಯನವ್ರಿಗೆ ಅವಕಾಶ ನೀಡಲಾಗಿತ್ತು. ಸೊ ಹೀಗಾಗಿ ಈಗ ಅವಕಾಶ ಬಂದಿದೆ, ಬದಲಾಗುವ ಅವಕಾಶ. ಅದು ಯಾಕೋ ಕಾಣ್ತಾ ಇಲ್ಲ ಆ ಥರ ಅವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಅವ್ರಿಗೆ ಕೊಡಬೇಕು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಂತ ಅವರು ನಿರ್ಮಲಾನಂದ ಶ್ರೀಗಳು ಹೇಳಿರುವಂಥದ್ದು. ಜೊತೆಗೆ ಅಲ್ಲಿನ ಏನು ಒಕ್ಕಲಿಗ ನಾಯಕರ ಭಕ್ತರು ಏನಿದ್ದಾರೆ ಅವರೆಲ್ಲರೂ ಅದನ್ನೇ ಡಿಮ್ಯಾಂಡ್ ಮಾಡ್ತಿರುವಂಥದ್ದು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸೊ ನೀನು ವಾಟ್ ಕೆನ್ ಐ ಸಿ? ನಾನು ಹೇಳ್ದಂಗೆ ಐ ಥಿಂಕ್ ಆಲ್ ದ ಲೀಡರ್ಸ್ ಆರ್ ವೆರಿ ಕೇಪಬಲ್. ನನಗೆ ಯಾರು ಬಂದರೂ ಇಟ್ಸ್ ಆಬ್ಸಲ್ಯೂಟ್ಲಿ ಫೈನ್ ವಿತ್ ಮೀ. ಬಟ್ ವಿ ನೀಡ್ ಸಮನ್ ವೆರಿ ಕೇಪಬಲ್ ಹೂ ಕ್ಯಾನ್ ಟೇಕ್ ಕೇರ್ ಆಫ್ ಆಲ್ ದ ಪ್ರಾಬ್ಲಮ್ಸ್ ಅಷ್ಟೇ. ಇತ್ತೀಚೆಗೆ ಅವ್ರ ಜೊತೆ ಅವರು ಚರ್ಚೆ ಮಾಡಿದ್ರಮ್ಮ? ನಾನು ಏನಕ್ಕಪ್ಪ ಅವ್ರ ಜೊತೆ ಚರ್ಚೆ ಮಾಡಲಿ? ಇಟ್ ಇಸ್ ನಾಟ್ ಸಮಥಿಂಗ್ ದಟ್ ಐ ಡಿಸೈಡ್ ಅಲ್ವಾ. ದಿಸ್ ಇಸ್ ದ ಹೈಕಮಾಂಡ್, ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಇದನ್ನು ಹೊರತುಪಡಿಸಿ ದರ್ಶನ್ ಅವ್ರ ಕೇಸ್ ವಿಚಾರದಲ್ಲಿ ಆರೋಪಿ ಅರೆಸ್ಟ್ ಆಗಿದ್ದಾರೆ ನೋಡಿ. ಅವರ ಒಬ್ಬ ತುಂಬ ಬಡತನ, ಅವ್ರಿಗೆ ಏನೋ ಅವರ ತಾಯಿ ತಂದೆ ಕೂಡ ಅವ್ರಿಗೆ ಒಂದು ಓಡಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ನಾವು ಹೋಗಿ ರಮ್ಯಾ ಮೇಡಮ್ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀವಿ, ನನ್ನ ಮಗ ತುಂಬಾ ಕಷ್ಟದಲ್ಲಿದೆ ಇನ್ನೊಂದ್ಸತಿ ಕಾಮೆಂಟ್ ಮಾಡಿದ್ದು ಚಾಮರಾಜನಗರದ ಒಬ್ಬ ಹುಡುಗ ಚಾಮರಾಜನಗರದವರು ತುಂಬಾ ಬಡವರಂತೆ. ಅವ್ರ ಪೇರೆಂಟ್ಸ್ ಅವರು ನಿಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮೇಡಮ್ ನಮ್ಮ ಮಗನ ಬಿಡಿಸ್ಕೊಡಿ, ನಿಮ್ಮ ಕಾಲಿಗೆ ನಿಮ್ಮ ಬಟ್ ದೇರ್ ಔಟ್ ಆನ್ ಬೇಲ್ ಅಲ್ವಾ. ದೇರ್ ಔಟ್ ಆನ್ ಬೇಲ್, ಎವ್ರಿಬಡಿ ಇಸ್ ಔಟ್ ಆನ್ ಬೇಲ್. ಬಟ್ ಆದರೆ ಯಾರ ಬಗ್ಗೆ ಸಮಸ್ಯೆ ಹೆಚ್ಚಾಗಿದೆ ಕಾಮೆಂಟ್ ಮಾಡಿದ್ರೆ ಕರೆಕ್ಟು. ಅವರು ರಿಕ್ವೆಸ್ಟ್ ಮಾಡ್ತಾರೆ, ಬಟ್ ದೇ ಆರ್ ನಾಟ್ ಇನ್ ಜೇಲ್ ಎನಿಮೋರ್. ದೇ ಆರ್ ಔಟ್ ಆನ್ ಬೇಲ್. ಇದು ಹಳೇದಾ ಇದು ಹೊಸ ವಿಷಯನ ನೀವೇನು ಕೇಳ್ತಾ ಇದ್ರೆ ಗೊತ್ತಾ? ಯಾವ ವಿಚಾರ? ಈಗ ನಿಮಗೆ ಕಮೆಂಟ್ ಮಾಡಿದಂತ ಅರೆಸ್ಟ್ ಆಗಿ ಜೈಲಲ್ಲಿ ಇದ್ದಾರಲ್ಲ ಮೇಡಮ್, ಅದರಲ್ಲಿ ಒಬ್ಬರು ಚಾಮರಾಜನಗರದವರು ಇದ್ದಾರೆ. ದೇರ್ ಆಲ್ ಔಟ್ ಆನ್ ಬೇಲ್. ನಾನು ಕ್ಷಮೆ ಯಾವಾಗಲೂ ಮಾಡಿಬಿಡ್ತೀನಿ, ಆಯಿತಾ. ಬಟ್ ಇಟ್ ಈಸ್ ಇಂಪಾರ್ಟೆಂಟ್ ದ್ಯಾಟ್ ಈ ಥರ ಬೇರೆ ಯಾರಿಗೂ ಮಾಡಬಾರ್ದು, ಈ ಥರ ಇನ್ನೊಂದ್ಸತಿ ಮಾಡಬಾರ್ದು ಅಂತ. ದಟ್ ಈಸ್ ಮೈ ಇಂಟೆನ್ಷನ್, ಆಯಿತಾ. ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಫೈಲ್ ಮಾಡಿದ್ದು. ಐ ಹೋಪ್ ದಟ್ ದೇ ಡೋಂಟ್ ರಿಪೀಟ್ ಇಟ್ ಅಷ್ಟೇ. ನಾನೇನು ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು, ಅವ್ರಿಗೆ ಹಿಂಗೆ ಮಾಡಬೇಕಂತ ನನ್ನೇನು ಉದ್ದೇಶ ಇಲ್ಲ. ಬಟ್ ಸಮಾಜಕ್ಕೆ ಒಂದು ಒಳ್ಳೆ
ಮೆಸೇಜ್ ಕೊಡಬೇಕಂದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಒಂದು ಲಾ ಪ್ರಕಾರ ನಾವು ನಡ್ಕೋಬೇಕಾಗತ್ತೆ. ಲಾ ಪ್ರಕಾರ ಅವ್ರು ಅರೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಆ್ಯಸ್ ಪರ್ ದ ಲಾ ದೇರ್ ಔಟ್ ಆನ್ ಬೇಲ್ ಆಲ್ಸೋ. ಐ ಆಮ್ ನಾಟ್ ಇನ್ ದಿ ಇಂಟೆನ್ಷನ್ ಟು ಪರ್ಸ್ಯೂ ದ ಕೇಸ್ ಅಂತ ನನಗೇನಿಲ್ಲ, ಬಟ್ ಅವ್ರಿಗೊಂದು ಪಾಠ ಕಲಿಸಿ ಅವ್ರು ಇನ್ಮೇಲಿಂದ ಈ ಥರ ಮಾಡಬಾರ್ದು ಅಂತ ನನ್ನ ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ಪೇರೆಂಟ್ಸ್ ಯಾರು ನಿಮ್ಮನ್ನ ಬಂದು ಭೇಟಿಯಾರ ಕೇಸ್ನ ವಾಪಸ್ ತಗೊಳ್ಳಿ. ದೇರ್ ಇಸ್ ನೋ ನೀಡ್ ಟು ನನಗೇನು ಬಂದು ಭೇಟಿ ಮಾಡೋದೇನಿಲ್ಲಪ್ಪ. ನೀವು ನನಗೆ ಕೇಳೋ ಬದಲು ನಿಮ್ಮ ಮಕ್ಳಿಗೆ ಹೇಳಿ ಈ ಥರ ಮೆಸೇಜ್ಗಳು ಕಳಿಸ್ಬಾರ್ದು ಅಂತ. ಫೋನ್ ಇದ್ದೆ ಅಂತ ನೀವು ಬಡವ್ರು ಅಂತೀರಾ ಒಂದು ಕಡೆ, ಆಮೇಲೆ ಡೇಟಾ ನಿಮಗೆ ಯು ಕ್ಯಾನ್ ಬೈ ಡೇಟಾ, ಯು ಕ್ಯಾನ್ ಕಾಮೆಂಟ್, ಯು ಕ್ಯಾನ್ ಬಿ ಆನ್ ಇನ್ಸ್ಟಾಗ್ರಾಮ್, ಅದೆಲ್ಲ ಓಕೆ ಅಲ್ಲ. ಸೊ ದೇ ಹ್ಯಾವ್ ಟು ಟೆಲ್ ದ ಕಿಡ್ಸ್, ಅವರಿಗೆ ಹೇಳ್ಕೊಡ್ಬೇಕು ಆ್ಯಕ್ಚುಲಿ. ಅಲ್ಲೂ ಕೂಡ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂದರೆ ಒಬ್ಬ ಸ್ನೇಹಿತ ಕಮೆಂಟ್ ಮೊಬೈಲ್ ಇಸ್ಕೊಂಡು ಇನ್ಯಾರೋ ಒಬ್ಬ ಕಮೆಂಟ್ ಮಾಡಿದ್ದಾನೆ. ಸೊ ಕಮೆಂಟ್ ಮಾಡಿದವನು ಇನ್ಮೇಲಿಂದ ನಿಮ್ಮ ಫೋನ್ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಿಶ್ವಿಕಾ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ನಾಯಕಿಯರಲ್ಲಿ. ಅಂದರೆ ಹೆಣ್ಮಕ್ಳು ಅರೆಬೆತ್ತಲೆ ಬರೋದ್ರ ಬಗ್ಗೆ ಒಂದಷ್ಟು ಕಮೆಂಟ್ಸ್ಗಳು ಪಾಸ್ ಆಗ್ತಾ ಇದೆ, ಮಾಡರ್ನ್ ಡ್ರೆಸ್ಗಳ ಬಗ್ಗೆ. ಸೊ ಅವಾಗ ನಿಶ್ವಿಕಾ ನಾಯ್ಡು ಅವರು ಹೇಳಿದ್ರು ನೋಡಬಾರ್ದು, ನೀವ್ಯಾಕೆ ನೋಡ್ತೀರಾ ಅಂತ ಹೇಳಿರುವಂಥ ನಿಮ್ಮ ರಿಯಾಕ್ಷನ್ ಏನು ಮೇಡಮ್? ವಾಟ್ ಶಿ ಸೇಯಿಂಗ್ ಇಸ್ ಕರೆಕ್ಟ್. ನಿಮ್ಗೆ ಎಷ್ಟು ಹಕ್ಕಿದೆ ಗಂಡಸರಿಗೆ ಅಷ್ಟೇ ಹಕ್ಕು ನಮಗಿದೆ. ನೀವು ಇಷ್ಟ ಬಂದಂಗೆ ನೀವು ಹಾಕ್ಕೊಂಡು ಹೋಗ್ತೀರಾ. ಸೊ ದ ಗರ್ಲ್ಸ್ ಆಲ್ಸೋ ಹ್ಯಾವ್ ದಟ್ ಫ್ರೀಡಮ್, ರೈಟ್? ವೈ ಶುಡ್ ನಿಮ್ಗೆ ಏನಾದರೂ ಇಷ್ಟ ಇಲ್ಲ ಅಂದರೆ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಇವಾಗ ಏನಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಅಕೌಂಟ್ ಇದೆ, ಎಲ್ರಿಗೂ ಒಂದು ಅಭಿಪ್ರಾಯ ಇದ್ದೇ ಇರುತ್ತೆ. ಸೊ ದೇ ವಾಂಟ್ ಟು ಕಾಮೆಂಟ್, ಬಟ್ ಐ ಆಮ್ ಸೇಯಿಂಗ್ ಸೇ ಸಮಥಿಂಗ್ ನೈಸ್. ಇಫ್ ಯು ಡೋಂಟ್ ಹ್ಯಾವ್ ಸಮಥಿಂಗ್ ನೈಸ್ ಟು ಸೇ, ಡೋಂಟ್ ಸೇ ಎನಿಥಿಂಗ್ ಅಷ್ಟೇ. ಇದನ್ನು ಹೊರತುಪಡಿಸಿ ಮೇಡಮ್, ಇದನ್ನು ಹೊರತುಪಡಿಸಿ ಅಭಿಮಾನಿಗಳು ತುಂಬ ಕಾಯ್ತಾ ಇದ್ದಾರೆ. ಮೇಡಮ್ನ ಬರೀ ಸೋಷಿಯಲ್ ಮೀಡಿಯಾದಲ್ಲೇ ಜಾಸ್ತಿ ನೋಡಂಗಾಗ್ತದೆ. ಅದು ಇಲ್ಲಪ್ಪ, ಐ ಹ್ಯಾವ್ 100 posts, ಅದಕ್ಕಿಂತ ಜಾಸ್ತಿ ಇಲ್ಲ. ಸೊ ಬರ್ತ್ಡೇಗಾದ್ರೂ ಸಿಗ್ತಾರಾ ಅಂತ ಕೇಳ್ತಿದ್ರು ಕೂಡ. ಸೊ ನಾಳೆ ವಿಶೇಷತೆ ಬಗ್ಗೆ ಏನು ಹೇಳ್ತೀರಿ? ಫಸ್ಟ್ ಆಫ್ ಆಲ್ ನನಗೇನು 18-19 ವರ್ಷ ಅಲ್ಲ ಟು ಬಿ ಎಕ್ಸೈಟೆಡ್ ಅಬೌಟ್ ಮೈ ಬರ್ತ್ಡೇ. ನನಗೆ ಯಾಕಪ್ಪ ಬರ್ತ್ಡೇ ಬರುತ್ತಂತ ನಾನು ಆ ಸಿಚುವೇಶನಲ್ಲಿ ಇದ್ದೀನಿ. ನಾನು ಐವ್ ನೆವರ್ ಬಿನ್ ಅ ಬರ್ತ್ಡೇ ಕೈಂಡ್ ಆಫ್ ಪರ್ಸನ್ ಎನಿವೇಸ್. ಸೊ ಅದರಲ್ಲಿ ಏನಿಲ್ಲ. ನೀವು ಯಾಕೆ ರಿಮೈಂಡ್ ಮಾಡಿದ್ರಿ ನನಗೆ ಸಿನಿಮಾ? ಸೊ ಐ ಹ್ಯಾವ್ ಹರ್ಡ್ ಐ ಥಿಂಕ್ ಆಲ್ಮೋಸ್ಟ್ ಸಮ್ 40-50 ಸ್ಕ್ರಿಪ್ಟ್ಸ್ ಕೇಳಿದ್ದೀನಿ. ಒಂದು ಸ್ಕ್ರಿಪ್ಟ್ ನಂಗೆ ತುಂಬ ಇಷ್ಟ ಆಗಿದೆ. ಸೊ ಹೋಪ್ಫುಲಿ ಲೆಟ್ಸ್ ಸಿ. ಯಾರ ಜೊತೆ ಎಲ್ಲ ನಾನು ಹೇಳೋಕ್ಕಾಗಲ್ಲ, ಇಟ್ಸ್ ಅಪ್ ಟು ದಿ ಡೈರೆಕ್ಟರ್ ಅಲ್ವಾ. ಅವ್ರು ಇನ್ನೂ ಸ್ಕ್ರಿಪ್ಟ್ನ ಸ್ವಲ್ಪ ಬರೀತಾ ಇದ್ದಾರೆ. ಸೊ ಹೊಸಬ್ರಿಗೆ ಅವಕಾಶ ಕೊಡ್ತಿದ್ದೀರಾ ಅಥವಾ ಈಗಾಗಲೇ ಇಂಡಸ್ಟ್ರಿಯಲ್ಲಿ ಇರುವ ಡೈರೆಕ್ಟರ್ ಜೊತೆ ಕತೆ ಇಷ್ಟ ಆಗಿರೋದಾ ಹೇಗೆ? ಈ ಡೈರೆಕ್ಟ್ರು ಆಗಲೇ ಸಿನಿಮಾ ಮಾಡಿದ್ದಾರೆ, ಹಿಟ್ ಸಿನಿಮಾಗಳು ಮಾಡಿದ್ದಾರೆ, ಆ್ಯಂಡ್ ನನಗೆ ಅವರಂದರೆ ತುಂಬ ಇಷ್ಟ. ಐ ರಿಯಲಿ ಲೈಕ್ ಹಿಸ್ ಮೂವೀಸ್ ಆ್ಯಂಡ್ ಐ ಆಮ್ ಹೋಪಿಂಗ್ ಐ ಗೆಟ್ ಟು ವರ್ಕ್ ವಿತ್ ಹಿಮ್. ಯಾವ ಜಾನೋ? ಹಿಸ್ಟಾರಿಕಲ್, ಮೈಥಲಾಜಿಕಲ್, ಆ ಥರ ಏನಾದರೂ? ಅದಕ್ಕೆ ಬಂದರೆ ರಕ್ತ ಕಾಶ್ಮೀರ ರಿಲೀಸ್ ಆಗ್ತಾ ಇದೆ. ಸೊ ಆ ಪ್ರೆಸ್ ಮೀಟಲ್ಲಿ ರಾಜೇಂದ್ರ ಸಿಂಗ್ ಬಾಬು ಸರ್ ಹೇಳಿದ್ರು, ಭೈರಾದೇವಿ ರಾಣಿ ಚೆನ್ನಮ್ಮ ಪಾತ್ರವನ್ನು ನಾನು ರಮ್ಯಾ ಅವ್ರಿಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ನನಗೆ ಯಾಕೋ ಅದು ಕತೆ ಓದಬೇಕಿದ್ರೆ ನನ್ನ ಕಣ್ಣಿಗೆ ಅವರೇ ಬರ್ತಾರೆ ನನ್ನ ವಿಷನಲ್ಲಿ. ಸೊ ಏನು ಹೇಳ್ತೀರಾ ಮಂಗಳ? ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ರಕ್ತ ಕಾಶ್ಮೀರಾಗೆ. ಈ ಬೇರೆ ಸಿನಿಮಾ ಬಗ್ಗೆ ಹೇಳಿದ್ರಲ್ಲ, ಅದು ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಬಟ್ ಇಫ್ ಸರ್ ವಾಂಟ್ಸ್ ಟು ನರೇಟ್ ದ ಸ್ಕ್ರಿಪ್ಟ್ ಟು ಮಿ, ಐ ಆಮ್ ಹ್ಯಾಪಿ ಟು ಹಿಯರ್ ಇಟ್. ಯಾ, ಏನಿಲ್ಲ ಅಷ್ಟೇನಾ? ಡಿಸೆಂಬರ್ 11 ವಾಟ್ ಆಕ್ಟಿವ್ ಪಾಲಿಟಿಕ್ಸ್ ಇಂದ ಸ್ವಲ್ಪ ದೂರ ಇದ್ದಾರೆ. ಯಾಕೆ? ಕ್ಷೇತ್ರದಲ್ಲಿ ತಾವೇನಾದರೂ ಆಕ್ಟಿವ್ ಆಗ್ತೀರಾ ಮತ್ತೆ ಹೇಗೆ? ಅವ್ರು ಆಕ್ಟಿವ್ ಆಗಿದಾರೋ ಇಲ್ವೋ ಅದಕ್ಕೂ ನನಗೂ ಏನಪ್ಪ ಸಂಬಂಧ? ಅದಕ್ಕೋಸ್ಕರ ನಾನು ಯಾಕೆ ಆಕ್ಟಿವ್ ಆಗ್ತೀನಿ? ಮಂಡ್ಯದ ರಾಜಕಾರಣಕ್ಕೆ ಮತ್ತೆ ರೀ ಎಂಟ್ರಿ ಕೊಡ್ತೀರಾ ಅಂತ? ಅದ್ರ ಬಗ್ಗೆ ನಾನು ಇನ್ನೂ ಏನು ಯೋಚನೆ ಮಾಡಿಲ್ಲಪ್ಪ. ನೀವು ಹೇಳ್ತಾ ಇದ್ದೀರಾ ಅಂತ ನನಗೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ ಆ್ಯಕ್ಚುಲಿ. ಎನಿಥಿಂಗ್ ಎಲ್ಸ್? ಡಿಸೆಂಬರ್ 11 ಬರ್ತಿದೆ ಮೇಡಮ್. ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಇನ್ನೇನು ಹೇಳಲಿ ನಾನು? ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.